ಮನೆಯಲ್ಲಿ ಸುಖ ಸಮೃದ್ಧಿ ನೆಲೆಸಿರಬೇಕಂದ್ರೆ ವಾಸ್ತು ನಿಯಮಗಳನ್ನು ಪಾಲಿಸಬೇಕು. ಹಾಗೆ ಕೆಲವೊಂದು ವಾಸ್ತುವಿಗೆ ಸಂಬಂಧಿಸಿದ ವಸ್ತುಗಳನ್ನು ಕೂಡ ಸರಿಯಾದ ದಿಕ್ಕಿನಲ್ಲಿ ಇಡಬೇಕು. ಬಹಳಷ್ಟು ಮನೆಗಳಲ್ಲಿ ವಾಸ್ತುವಿಗಾಗಿ ಫಿಶ್ ಅಕ್ವೇರಿಯಂ ಅನ್ನು ಇಟ್ಟಿರ್ತಾರೆ. ಮನೆಯಲ್ಲಿ ಇದನ್ನ ಇಡೋದು ಮಂಗಳಕರವೇ ಅಥವಾ ಇದರಿಂದ ಏನಾದರೂ ಸಮಸ್ಯೆಗಳಾಗ್ತವ ಅನ್ನೋದ್ರ ಬಗ್ಗೆ ಅನೇಕರಿಗೆ ಗೊಂದಲವಿರುತ್ತೆ. ನೋಡಿ, ಬನ್ನಿ ನಿಮ್ಮೆಲ್ಲ ಗೊಂದಲಗಳಿಗೆ ಪರಿಹಾರವನ್ನ ನಾವು ಕೊಡ್ತಾ ಹೋಗ್ತೀವಿ. ಮನೆಯಲ್ಲಿ ಫಿಶ್ ಅಕ್ವೇರಿಯಂ ಇಡೋದು ಖಂಡಿತ ಕೂಡ ಶುಭ. ಇದರಿಂದ ಮನೆಯಲ್ಲಿನ ಅನೇಕ ಸಮಸ್ಯೆಗಳು ನಿವಾರಣೆ ಆಗತ್ತೆ. ಸುಖ, ಸಮೃದ್ಧಿ, ಸಂಪತ್ತು ಕೂಡ ನೆಲೆಸಿರುತ್ತೆ ಅಂತ ನಂಬಲಾಗಿದೆ. ಆದರೆ ಇದನ್ನ ಸರಿಯಾದ ದಿಕ್ಕಿನಲ್ಲಿ ಇಡಬೇಕಾದದ್ದು ಬಹಳ ಮುಖ್ಯ. ನೋಡಿ, ವಾಸ್ತು ಪ್ರಕಾರ ಜೀವನದಲ್ಲಿ ಸಂತೋಷ, ಸಮೃದ್ಧಿ ಮತ್ತು ಯೋಗಕ್ಷೇಮಕ್ಕಾಗಿ ಮೀನು ಅಕ್ವೇರಿಯಂ ಅನ್ನ ಸರಿಯಾದ ದಿಕ್ಕಿನಲ್ಲಿ ಇಡುವುದು ತುಂಬಾ ಮಂಗಳಕರವಾಗಿದೆ. ಇದು ಜೀವನದ ಎಲ್ಲಾ ಸಮಸ್ಯೆಗಳನ್ನು ನಿವಾರಿಸುತ್ತದೆ ಎಂದು ನಂಬಲಾಗಿದೆ ಕೂಡ. ಇನ್ನು ವಾಸ್ತು ಪ್ರಕಾರ ಫಿಶ್ ಅಕ್ವೇರಿಯಂ ಮನೆಯ ಅಂದವನ್ನ ಹೆಚ್ಚಿಸುತ್ತದೆ. ಇದು ಜೀವನದಲ್ಲಿ ಸಂತೋಷ, ಸಮೃದ್ಧಿ ಎಲ್ಲವನ್ನ ಕೂಡ ತರುತ್ತೆ. ಆದರೆ ಮೀನು ಅಕ್ವೇರಿಯಂ ಅನ್ನ ಇರಿಸುವಾಗ ವಾಸ್ತುವಿಗೆ ಸಂಬಂಧಿಸಿದ ಕೆಲವು ವಿಶೇಷ ವಿಷಯಗಳನ್ನು ನೆನಪಿಟ್ಟುಕೊಳ್ಬೇಕು. ಮನೆಯಲ್ಲಿ ಮೀನಿನ ಅಕ್ವೇರಿಯಂ ಇರಿಸಲು ಸರಿಯಾದ ದಿಕ್ಕು ಮತ್ತು ಮೀನುಗಳ ಸಂಖ್ಯೆ ಸೇರಿದಂತೆ ವಾಸ್ತು ನಿಯಮಗಳನ್ನು ಕೂಡ ಅನುಸರಿಸಬೇಕು. ಇದು ಕುಟುಂಬದಲ್ಲಿ ಸಂತೋಷದ ವಾತಾವರಣವನ್ನು ಸೃಷ್ಟಿಸುತ್ತದೆ ಎಂದು ನಂಬಲಾಗಿದೆ. ನೋಡಿ, ಕುಟುಂಬದ ಸದಸ್ಯರಲ್ಲಿ ಪ್ರೀತಿ ಮತ್ತು ಸಾಮರಸ್ಯ ಹೆಚ್ಚಾಗುತ್ತದೆ ಮತ್ತು ಜೀವನದ ಪ್ರತಿಯೊಂದು ಕ್ಷೇತ್ರದಲ್ಲೂ ಕೂಡ ಯಶಸ್ಸಿನ ಹಾದಿ ಸುಲಭವಾಗುತ್ತದೆ. ಇದರೊಂದಿಗೆ ಹಣದ ಒಳಹರಿವಿಗೆ ಹೊಸ ದಾರಿಗಳು ಕೂಡ ಸುಗಮವಾಗಿರುತ್ತೆ. ಇನ್ನು ವಾಸ್ತು ಪ್ರಕಾರ ಫಿಶ್ ಅಕ್ವೇರಿಯಂ ಅನ್ನ ಮನೆ ಅಥವಾ ಕಚೇರಿಯ ಉತ್ತರ, ಪೂರ್ವ ಅಥವಾ ಈಶಾನ್ಯ ದಿಕ್ಕಿನಲ್ಲಿ ಇಡಬಹುದು. ಮನೆಯ ಉತ್ತರ ದಿಕ್ಕಿನಲ್ಲಿ ಮೀನಿನ ಅಕ್ವೇರಿಯಂ ಇಡುವುದರಿಂದ ವೃತ್ತಿ ಜೀವನದ ಪ್ರಗತಿಗೆ ಸಾಕಷ್ಟು ಅವಕಾಶಗಳನ್ನು ಒದಗಿಸುತ್ತದೆ ಎಂದು ನಂಬಲಾಗಿದೆ. ಇನ್ನು ಮನೆಯ ಪೂರ್ವ ದಿಕ್ಕಿನಲ್ಲಿ ಮೀನಿನ ಅಕ್ವೇರಿಯಂ ಅನ್ನ ಇಡುವುದರಿಂದ ಜೀವನದಲ್ಲಿ ಸಂತೋಷವನ್ನ ತರುತ್ತೆ. ಹಾಗೆಯೇ ವಾಸ್ತು ಪ್ರಕಾರ ಮಲಗುವ ಕೋಣೆಯಲ್ಲಿ ಫಿಶ್ ಅಕ್ವೇರಿಯಂ ಇಡಬಾರದು. ನೋಡಿ, ವಾಸ್ತುವಿನಲ್ಲಿ 8 ರಿಂದ 9 ಮೀನುಗಳನ್ನು ಅಕ್ವೇರಿಯಂನಲ್ಲಿ ಇಡುವುದು ಮಂಗಳಕರವೆಂದು ಪರಿಗಣಿಸಲಾಗುತ್ತೆ. ಅಡುಗೆ ಮನೆಯಲ್ಲಿ ಮೀನಿನ ಅಕ್ವೇರಿಯಂ ಅನ್ನ ಇಡಬಾರದು. ನೋಡಿ, ಇದು ಮನೆಯಲ್ಲಿ ನಕಾರಾತ್ಮಕತೆಯನ್ನು ಹೆಚ್ಚಿಸುತ್ತದೆ ಎಂದು ನಂಬಲಾಗಿದೆ. ಹೌದು, ಹಾಗಾದರೆ ನೀವು ಮೀನಿನ ಅಕ್ವೇರಿಯಂನ ನೀರನ್ನು ಕಾಲಕಾಲಕ್ಕೆ ಬದಲಾಯಿಸಬೇಕು. ವಾಸ್ತು ಪ್ರಕಾರ ಗೋಲ್ಡನ್ ಫಿಶ್, ಫ್ಲವರ್ ಹಾರ್ನ್ ಮತ್ತು ಏಂಜಲ್ ಮೀನುಗಳನ್ನು ಫಿಶ್ ಅಕ್ವೇರಿಯಂನಲ್ಲಿ ಇಡೋದು ಮಂಗಳಕರ. ಇದಲ್ಲದೆ ಫಿಶ್ ಅಕ್ವೇರಿಯಂ ಅನ್ನ 3 ದಿನಗಳಿಗೊಮ್ಮೆ ಸ್ವಚ್ಛಗೊಳಿಸಬೇಕು. ಹಾಗೆ ಮನೆಯ ದಕ್ಷಿಣ ದಿಕ್ಕಿನಲ್ಲಿ ಮೀನಿನ ಅಕ್ವೇರಿಯಂ ಅನ್ನ ಇಡೋದು ಶುಭವಲ್ಲ. ನೋಡಿ, ಇನ್ನು ವಾಸ್ತು ಪ್ರಕಾರ ಒಂದು ಕಪ್ಪು ಮೀನು ಜೊತೆಗೆ 8 ಚಿನ್ನದ ಮೀನುಗಳನ್ನು ಇಡೋದು ಕೂಡ ಮಂಗಳಕರ ಸಂಕೇತವಾಗಿದೆ. ಫಿಶ್ ಅಕ್ವೇರಿಯಂನಲ್ಲಿ ಯಾವುದೇ ಮೀನು ಸತ್ತರೆ ಅದು ಮನೆಯಲ್ಲಿನ ನಕಾರಾತ್ಮಕತೆಯನ್ನು ತನ್ನೊಂದಿಗೆ ಕೊಂಡೊಯ್ಯುತ್ತದೆ ಎಂದು ನಂಬಲಾಗಿದೆ. ಆದರೂ ಕೂಡ 9 ಮೀನುಗಳಲ್ಲಿ ಯಾವುದೇ ಮೀನು ಸತ್ತರೆ ಆ ಜಾಗದಲ್ಲಿ ಮತ್ತೊಂದು ಮೀನನ್ನು ತರಬೇಕು. ಹೌದು, ಎಲ್ಲರೂ ಕೂಡ ಇದನ್ನು ಫಾಲೋ ಮಾಡಿ.